ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿರವರು ಶ್ರೀ ಬಸವನಾಗಿ ದೇವ ಸ್ವಾಮೀಜಿ ಛಲವಾದಿ ಗುರುಪೀಠ ಸಂಸ್ಥಾನ ಚಿತ್ರದುರ್ಗ ಸಿದ್ದರಾಮ ಶಿವಯೋಗಿ ಸ್ವಾಮಿ ಉರಿಲಿಂಗ ಪೆದ್ದಿಮಠದ ಮಂಡಕತರಹಳ್ಳಿ ಟಿಬಿ ಹಳ್ಳಿ ಶಿವಣ್ಣ ಬಿ ಕನಕಪುರ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಶ್ರೀ ಸಿದ್ದಲಿಂಗಯ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರು ಶ್ರೀ ಸಿದ್ದಪ್ಪ ಹಿರಿಯ ದಲಿತ ಮುಖಂಡರು ಡಾಕ್ಟರ್ ದೀಪಕ್ ಅಪ್ಪಾಜಿ ಅಪ್ಪಗೆರೆ ಪ್ರದೀಪ್ ಗೌರಿ ಶಂಕರ್ ಶಿವರಾಜ್ ಡಾಕ್ಟರ್ ಈಶ್ವರ್ ಸಿರಿಗೇರಿ ಬಸವರಾಜ ಸಿದ್ರಾಂಪುರ ಒಕ್ಕೂಟದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕಾರಣ ಇಷ್ಟ ಬಂದರೆ ನಾಳೆ 24/4/2026 ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಾಳೆ ಒಂದು ಸಚಿವ ಸಂಪುಟ ನಡೀತಾ ಇದೆ. ಸಚಿವ ಸಂಪುಟದ ಮುಖ್ಯ ಉದ್ದೇಶ ಏನಂದ್ರೆ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಬೇಕು. ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀವಿ, ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅವರು ನಾಳೆ ಚರ್ಚೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಆ ಒಳ ಮೀಸಲಾತಿಯನ್ನು ಮಾಡೋ ಸಂದರ್ಭದಲ್ಲಿ ಗೊಂದಲಗಳುಂಟಾಗಿ ತಾಂತ್ರಿಕ ಸಮಸ್ಯೆಗಳುಂಟಾಗಿ ಅದಕ್ಕೊಂದು ಕಮಿಟಿಯನ್ನ ಮುಖ್ಯ ಕಾರ್ಯದರ್ಶಿಗಳ ಒಂದು ಅವರ ಸಮ್ಮುಖದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು. ರೋಸ್ಟರ್ನ ಸರಿ ಮಾಡ್ತೀವಿ ಅಂತ ಹೇಳಿ ಅದು ನಾಳೆ ಆ ಒಂದು ರೋಸ್ಟರ್ ಹೇಗೆ ಮಾಡಬೇಕು ಅಂತ ಸಬ್ಮಿಷನ್ ಆಗ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಒಳ ಮೀಸಲಾತಿ ಅಂತಕ್ಕಂಥ ವಿಷಯ ಕೇವಲ ಯಾವುದೋ 2 ಗುಂಪಿನ ಜಾತಿಗಳ ಸಮಸ್ಯೆ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಸಂಬಂಧಪಟ್ಟದ್ದಲ್ಲ. ಇದು 101 ಜಾತಿಗಳಿಗೂ ಸಂಬಂಧಪಟ್ಟಂಥದ್ದು. 101 ಜಾತಿಗಳಿಗೂ ಅನ್ಯಾಯ ಆಗದ ರೀತಿಯಲ್ಲಿ 101 ಜಾತಿಗಳಿಗೂ ಯಾವುದೇ ರೀತಿಯಾದಂತಹ ಶೈಕ್ಷಣಿಕ ಆರ್ಥಿಕ ರಾಜಕೀಯ ವಿಷಯಗಳು ಏನೇ ಇರಲಿ ಯಾವುದೋ ತಾರತಮ್ಯ ಆಗದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ನಮ್ದು ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಇಲ್ಲ. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಸಲ್ಲಿಸಿರ್ತಕ್ಕಂಥ ವರದಿ ಒಳಗಡೆ ದತ್ತಾಂಶಗಳು ಬಹಳ ಅಪೂರ್ಣವಾಗಿದೆ. ಜಾತಿಗಳನ್ನ ಸೆಗ್ರಿಗೇಷನ್ ಮಾಡಿ ABC ಅಂತೇಳಿ ಒಂದು ಅಸ್ಪೃಶ್ಯ ಸಮುದಾಯವನ್ನು ಗುಂಪುಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿರ್ತದೆ. ಇದನ್ನು ನಾವು ಪದೇ ಪದೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ಅಂಕಿಅಂಶಗಳು ಸಮರ್ಪಕವಾಗಿಲ್ಲ. ಜೊತೆಗೆ ಜಾತಿಗಳನ್ನ ಅವರು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈಗೆ ಹಾಕುವುದು, ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ಹಾಕಿ, ಇವೆರಡಕ್ಕೂ ಸಂಬಂಧಿಸಿದ ಜಾತಿಗಳನ್ನ ಅಲಮಾರಿಗಳಿಗೆ ಹಾಕಿ ಅಲಮಾರಿಗಳಿಗೂ ಅನ್ಯಾಯ ಆಗಿದೆ, ಮತ್ತೆ ಇನ್ನೊಂದು ಪ್ರಬಲ ಸಮುದಾಯಕ್ಕೂ ಅನ್ಯಾಯ ಆಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡ್ಬೇಕಾದಂತ ಸರ್ಕಾರ, ಜವಾಬ್ದಾರಿಯುತವಾದಂತ ಸರ್ಕಾರ ಈ ನೆಕ್ಸ್ಟ್ ಕ್ಯಾಬಿನೆಟ್ಗಳನ್ನ ಮಾಡೋದು ಮುಂದಕ್ಕೆ ಹಾಕೋದು, ಕ್ಯಾಬಿನೆಟ್ ಮಾಡೋದು ಮುಂದಕ್ಕೆ ಹಾಕೋದು. ಈ ಎಡಗೈನವ್ರು ಹೋಗ್ತಿಲ್ಲ ಅಂತ ಬಲಗೈನವ್ರ ಮೇಲೆ ಹೇಳೋದು, ಬಲಗೈ ಹೋಗ್ತಿಲ್ಲ ಅಂತ ಎಡಗೈ ಮೇಲೆ ಹೇಳಿ ಇವತ್ತು ಪಾಪ ವಿದ್ಯಾರ್ಥಿಗಳ ಭವಿಷ್ಯ 56,000 ಹುದ್ದೆಗಳು ತುಂಬಲಿಲ್ಲ. ವಿದ್ಯಾರ್ಥಿಗಳು ಪರದಾಟ ಮಾಡ್ತಾರೆ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಅವ್ರ ಬದುಕೇನು, ಅವ್ರ ಭವಿಷ್ಯ ಏನು? ಈ ಒಳ ಮೀಸಲಾತಿಯನ್ನ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಎಂಪರಿಕಲ್ ಡಾಟಾ ಮುಖಾಂತರ ಮಾಡಿ ಅಂತ ಹೇಳಿದ್ರೆ, ಇವ್ರೇನ್ ಮಾಡಿದ್ದಾರೆ, ಒಂದು ಅಂಕಿಅಂಶನ ಕೂಗ್ಸೋದು, ಇನ್ನೊಂದು ಅಂಕಿಅಂಶನ ಎತ್ತೋದು, ಅಲ್ಲಿಂದ ಕಿತ್ತಿ ಕಡೆಗೆ ಹಾಕೋದು, ಈ ಕಿತ್ತ ಅಲ್ಲಾಗ್ತಕ್ಕಂಥ ಕೆಲಸ ಮಾಡಿರೋದ್ರಿಂದ, ಜೊತೆಗೆ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಕ್ಯಾಬಿನೆಟ್ ನೋಟ್ ಶೀಟು ಒಂದು ಪ್ರವರ್ಗ ಏನಲ್ಲಿದ್ದದನ್ನ ಇದ್ದಕ್ಕಿದ್ದಂತೆ ಪ್ರವರ್ಗ ಬಿಗೆ ಹಾಕಿ ಏನ್ ಮಾಡಿದ್ದಾರೆ, ಒಂದು ಸಮುದಾಯವನ್ನು ಶಾಶ್ವತವಾಗಿ ನಾಶ ಮಾಡ್ತಕ್ಕಂಥ ಹುನ್ನಾರ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಕ್ಯಾಬಿನೆಟ್ ನೋಟ್ ಶೀಟು ಎ ಇದೆ, ಅಲ್ಲಿ ಸಚಿವ ಸಂಪುಟದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಬಿ ಇದೆ. ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, DPR ಸೆಕ್ರೆಟರಿ, ಯಾರು ಇದನ್ನ ಮಾಡಿದವರು? ಇದು ಅತ್ಯಂತ ಕ್ರಿಮಿನಲ್ ಅಫೆನ್ಸ್. ಇದು ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಘಟನೆ. ಅದು ಪ್ರವರ್ಗ ಏನಲ್ಲಿ ಹೋಗಿದ್ದಂತಹ ಏನು ಒಂದು ಸಮುದಾಯವನ್ನ ಪ್ರವರ್ಗ ಬಿಗೆ ಹಾಕಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸಂವಿಧಾನ ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ. ಇಂಥದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಒಬ್ಬರಲ್ಲೂ ಉತ್ತರ ಇಲ್ಲ. ಹಾಗಾಗಿ ಈ ಒಂದು ಪ್ರವರ್ಗ ಎ ಇದ್ದದನ್ನ ಬಿ ಮಾಡೋದಲ್ಲದೆ ಇವಾಗ ರೋಸ್ಟರ್ ನಲ್ಲಿ ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇವತ್ತು ರೋಸ್ಟರ್ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಈ ತರ ಮಾಡಿ ಯಾರಿಗೂ ಹುದ್ದೆಗಳು ಸಮರ್ಪಕವಾಗಿ ಸಿಗಬಾರದು ಆ ತರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಈ ಒಳ ಮೀಸಲಾತಿ ಗೊಂದಲ ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಕಟ್ಟೋದು. ಅದಕ್ಕೆ ನಾವು ಇವತ್ತು ಒತ್ತಾಯ ಏನ್ ಮಾಡ್ತಿದ್ದೇವೆ ಸರ್ಕಾರಕ್ಕೆ, ಯಾಕೆ ನಿಮ್ಗೆ ಇಷ್ಟು ಸಮಸ್ಯೆ? ಆ ಸಮುದಾಯದ ಮುಖಂಡರನ್ನು ಕರೆದು, ಈ ಸಮುದಾಯದ ಮುಖಂಡರನ್ನು ಕರೆದು
ಕಮಿಟಿ ಮಾಡಿ ಹೋಗ್ರೆ ನೀವೇ ಅದೇನು ಒಪ್ಪಂದ ಮಾಡ್ಕೊಂಡು ಬಂದು ಕೊಡ್ರೆ ಏನೋ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಏನ್ ಕಷ್ಟ? ಯಾಕೆ ನೀವು ನಿಮ್ಮ ಮೇಲೆ ಹಾಕೊಳ್ತಾ ಇದ್ದೀರಾ? ಸರ್ಕಾರದವರ ಜವಾಬ್ದಾರಿ ಏನು? ನೀವು ಜವಾಬ್ದಾರಿ ತಗೊಂಡು ಕರೆಕ್ಟ್ ಆಗಿ ಮಾಡ್ಬೇಕು. ಮಾಡ್ಲಿಲ್ವಾ ಸಮುದಾಯದ ಮುಖ್ಯಸ್ಥರು ಕರೆದು ಕಮಿಟಿ ಮಾಡಿ ನೀವು ಅದೇನು ರಿಪೋರ್ಟ್ ಮಾಡ್ಕೊಂಡ್ರೆ ನಿಮ್ದು ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ಬೇಕಾಗಿತ್ತು. ಅದು ಮಾಡಿಲ್ಲ, ಇದು ಮಾಡಿಲ್ಲ. ಕೊನೆಗೆ ಈ ಸಮುದಾಯವನ್ನು ಆ ಸಮುದಾಯಕ್ಕೆ ಎತ್ಕಟ್ಟೋದು, ಆ ಸಮುದಾಯ ಈ ಸಮುದಾಯಕ್ಕೆ ಎತ್ಕಟ್ಟಿ ಇವತ್ತು 56,000 ಹುದ್ದೆಗಳು ಒಂದು ತುಂಬಿಲ್ಲ. ಅದಕ್ಕೆ ನಾವ್ ಹೇಳೋದು 6-5 ಮಾಡಿದ್ರಿ, ಅದನ್ನ ಕೋರ್ಟು ಸ್ಟೇ ಕೊಟ್ಬಿಡ್ತು, ನೀವು ಮಾಡಕ್ ಬರಲ್ಲ ಅಂತು. 56 ಯಾವ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತು. ಈಗ ಮತ್ತೆ 50 ಮಾಡ್ತೀವಿ ಅಂತೀರಾ. 50 ಹೆಂಗಪ್ಪ ನೀವು ಯಾವ ದತ್ತಾಂಶ ಇಟ್ಕೊಂಡ್ ಮಾಡ್ತೀರಾ? ಯಾವ ಎಂಪಿರಿಕಲ್ ಡಾಟಾ ಇದೆ ನಿಮ್ಮ ಹತ್ರ? 15% ಅಲ್ಲಿ ಮಾಡ್ಲಿಕ್ಕೆ 15% ಅಲ್ಲಿ ನೀವು ಹಂಚ್ತೀವಿ ಅಂತೀರಲ್ಲ, ಏನು ಮಣ್ಣುಗುಡ್ಡೆಗಳು ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಮಾಡ್ತೀರಾ? ಅದಕ್ಕೇನು ಪ್ರಿನ್ಸಿಪಲ್ಸ್ ಇಲ್ವಾ? ಅದಕ್ಕೆ ರೂಲ್ಸ್ ಇಲ್ವಾ? ಅದಕ್ಕೊಂದು ಕಮಿಟಿ ಮಾಡಿ ಯಾವ್ಯಾವ್ದು ಹೆಂಗ್ ಮಾಡಬೇಕು ಏನು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಲ್ವಾ? ಹಳೇ ಮೀಸಲಾತಿಯನ್ನು ಹೆಂಗ್ ಜಾರಿ ಮಾಡ್ತಾರೆ ನೀವು? 15% ಅಲ್ಲಿ ಯಾವ ದತ್ತಾಂಶ ಇದೆ, ಯಾವ ಎಂಪರಿಕಲ್ ಡಾಟಾ ಇದೆ ಅಂತ ನಾವು ಕೇಳ್ತಾ ಇದ್ದೇವೆ. ಆಯ್ತು, ಇದನ್ನೇ ಇಟ್ಕೊಂಡು ಯಾಕೆ ತೊಂದರೆ ಕೊಡೋದು? ಹಳೇ ಮೀಸಲಾತಿ ಏನಿತ್ತು ಅದನ್ನ ಯಥಾವತ್ ಜಾರಿ ಮಾಡ್ರಪ್ಪ. 15% ಜಾರಿ ಮಾಡಿ ಉದ್ಯೋಗ ತುಂಬಿ. ಪಾಪ ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾರೆ ಜನರಲ್ ವಿದ್ಯಾರ್ಥಿಗಳಿಗೆ ಎಂದು ನಾವು ಈಗಾಗಲೇ ಹಿಂದಿನ ಸಮಾವೇಶದಲ್ಲಿ ಕೇಳ್ಕೊಂಡಿದ್ದೇವೆ, ಎಲ್ಲಾ ಸಮಾವೇಶದಲ್ಲಿ ಹೇಳಿದ್ದೇವೆ. ಒಳ ಮೀಸಲಾತಿ ಗೊಂದಲ ಇತ್ತಂದ್ರೆ ಕಮಿಟಿ ಮಾಡಿ ಆ ಸಮುದಾಯ ಈ ಸಮುದಾಯ ಎಲ್ಲ ಸಮುದಾಯದ ಸೇರಿಸಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಮಾಡಿ. ಅದು ಬಿಟ್ಟು ಜನರಲ್ ಅವ್ರಿಗೂ ಸಮಸ್ಯೆ, ಈ ಕಡೆ ಈ ಸಮುದಾಯಕ್ಕೂ ತೊಂದರೆ, ಈ ಸಮುದಾಯಕ್ಕೂ ತೊಂದರೆ, ಸಾಮರಸ್ಯನೇ ಇಲ್ಲ. ಆ ತರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಯಾಕೆ ಮಾಡಬೇಕು? ಸರ್ಕಾರದ ಜವಾಬ್ದಾರಿಗಳೇನು? ಈಗ 6-5 ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ರಿ, ಒಪ್ಕೊಂಡ್ರಿ, ರಾಜ್ಯಪಾಲರು ಸಹಿ ಮಾಡಿದ್ರು, ಆಕ್ಟ್ ಮಾಡಿದ್ರು. ಆದಷ್ಟು ಕೋರ್ಟ್ ಏನ್ ಹೇಳ್ತು? ರಿಜೆಕ್ಟ್ ಮಾಡ್ತು, ಮಾಡಕ್ ಬರಲ್ಲ ಅಂತ ಹೇಳ್ತು. ಆಯ್ತು, 15 ಮಾಡ್ತೀವಿ. 15 ಮಾಡ್ಬೇಕು ಅಂದ್ರೆ ಹೆಂಗ ಅದನ್ನ ಡಿವೈಡ್ ಮಾಡ್ತೀರಾ? ಎಷ್ಟು % ಡಿವೈಡ್ ಮಾಡ್ತೀರಾ? ದತ್ತಾಂಶನೇ ಇಲ್ಲ, ಎಂಪರಿಕಲ್ ಡೇಟಾನೇ ಇಲ್ಲ. ಈ ತರ ರಾಜ್ಯ ಸರ್ಕಾರ ಗೊಂದಲಗಳನ್ನ ಮಾಡಿಕೊಂಡು ಇಡೀ ಜನ ಸಮುದಾಯವನ್ನ, ಇಡೀ ಶೋಷಿತ ಸಮುದಾಯವನ್ನ, ಇದು 101 ಜಾತಿಗೆ ಸಂಬಂಧಪಟ್ಟಂತ ವಿಷಯ, ಇದೊಂದು ಸೂಕ್ಷ್ಮ ವಿಷಯ. ಇಂಥ ವಿಷಯವನ್ನು ಇಟ್ಟುಕೊಂಡು ವಿಶೇಷ ಈ ಕ್ಯಾಬಿನೆಟ್ ಕರೆದೇ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ಗಳು ಮಾಡಿ ನಮ್ಗೆ ಅವಮಾನ ಮಾಡೋದು. ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ಎಷ್ಟು ಕ್ಯಾಬಿನೆಟ್ ಕರೀತೀರಿ ಸರ್? ಯಾವ್ದಾದ್ರು ಒಂದು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿ. ಕಮಿಟಿ ಒಪ್ಲಿಲ್ವಾ ಆ ಸಮುದಾಯದವ್ರನ್ನ ಕಮಿಟಿಗಳು ಕರೀರಿ, ಕರೆದ್ಬಿಟ್ಟು ನೋಡ್ರಿ ಹಿಂಗಿದೆ ಎಲ್ಲ ತೀರ್ಮಾನ ಮಾಡ್ಕೊಂಡ್ ಬರ್ರಿ ಅಂದ್ರೆ ಮುಗ್ದೇ ಹೋಗಿತ್ತು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಯಾವುದೇ ಸಮುದಾಯಕ್ಕೂ ನ್ಯಾಯ ಆಗಕೂಡದು. ರೋಸ್ಟರ್ ಅಲ್ಲಿ ಆಗಿರ್ಬೋದು, ಅವ್ರ ಪರ್ಸೆಂಟೇಜ್ ಆಗಿರ್ಬೋದು, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಏನ್ ಕೊಡ್ಬೇಕು ಅಂತಿದ್ರು ಎಲ್ಲರಿಗೂ ಸಮಾನವಾಗಿ ಕೊಟ್ಬಿಡ್ಬೇಕು. ನೀವೇನಾದ್ರೂ ನಾಳೆ ಹಿಂದೆ ಮಾಡಿದ ರೀತಿಯಲ್ಲಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ದಂಗೆ ಅದನ್ನ ಕುಗ್ಸೋದು, ಅದನ್ನ ಹಿಗ್ಸೋದು, ಅದು ಕಿತ್ತಾಕೋದು, ಇದು ಕಿತ್ತಾಕೋದು, ಅದನ್ನ ಕಿತ್ತಿಲ್ಲಾಕ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೈತಿಕತೆ ಇರಲ್ಲ. ನಿಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮವರೆಗೂ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಸಮುದಾಯ ತೊಂದರೆ ಆದ್ರೆ ಅಥವಾ ಈ ನಮ್ಮ ಸಮುದಾಯಗಳು ತೊಂದರೆ ಆದ್ರೂ ನೀವು ರಾಜೀನಾಮೆ ಕೊಟ್ಟು ಬರ್ಬೇಕು. ಯಾಕೆ ನೀವು ಇರ್ಬೇಕಲ್ಲಿ ಆ ಜಾಗದಲ್ಲಿ ಅಂತಕ್ಕಂಥದ್ದು ನಮ್ಮ ನಾಯಕರುಗಳು ಗ್ರಹಿಸಿದ್ದೇವೆ, ಭೇಟಿ ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿನೂ ಭೇಟಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ಅವರ ಸಮ್ಮುಖದಲ್ಲೇ ಕರೆದು ಚರ್ಚೆ ಮಾಡಿ, ನಾಳೆ ಏನ್ ತುರಾತುರಿಯಲ್ಲಿ ಮಾಡಕ್ ಹೋಗಲ್ಲ, ಅವರೆಲ್ಲರೂ ಒಪ್ಪಿಸಿ ನಾನು ಈ ಒಂದು ಇದನ್ನ ನಾನು ಜಾರಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ. ನಾವಿವತ್ತು ನಾವು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಎಂಪರಿಕಲ್ ಡಾಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಹಿತಾಸಕ್ತಿಗೋಸ್ಕರ ಮನ ಬಂದಂತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಇದು ಸುಪ್ರೀಂ ಕೋರ್ಟ್ ನಿಬಂಧನೆ ಇದೆ. ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ಮನಸ್ಸಿಗೆ ತೋಚದಂಗೆ ನೀವೇನು ಮಾಡಕ್ ಬರಲ್ಲ ಅಂತ ಕೋರ್ಟ್ ಪುನರ್ ಪರಿಶೀಲನೆ ಮಾಡ್ತೀವಿ ನಾವು ಅಂತ ಹೇಳಿದೆ ಕೋರ್ಟ್. ಇದನ್ನು ತಮ್ಮ ಪತ್ರಿಕಾ ಹೇಳಿಕೆ ಮುಖಾಂತರ ನಾನು ದಾಖಲು ಮಾಡ್ತಾ ಇದ್ದೇನೆ. ಯಾವುದಕ್ಕೂ ಸಹ ಕಾನೂನುಬದ್ಧವಾಗಿರ್ಬೇಕು. ಎಂಪರಿಕಲ್ ಡಾಟಾವನ್ನ ನೀವು ಇಟ್ಕೊಳ್ಳಾರ್ದೇನೆ ಹೆಂಗೆ 15 ಮಾಡ್ತೀರಾ? ನಾವ್ ಹೇಳೋದು 15% ಇದೆ, ಜಾರಿ ಮಾಡಿ, ಎಲ್ರಿಗೂ ತುಂಬಲಿ, ಎಲ್ರಿಗೂ ನಮಗೂ 15% ಬಂದೇ ಬರುತ್ತೆ, ಜನರಲ್ ಅವ್ರಿಗೂ ಬಂದೇ ಬರುತ್ತೆ. ಯಾಕೆ ತೊಂದರೆ ಕೊಡ್ತೀರಾ? ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದೇವೆ. ಯಾವ ರೀತಿ ನೀವು 6-5 ತೀರ್ಮಾನ ಮಾಡಿದ್ರು ಹಾಗೆ ನಾಳೆ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇದೆ, ಅದನ್ನು ಚರ್ಚೆ ಆಗ್ಬೇಕು. ಬೇಕಾಗಿ ಜಾರಿ ಮಾಡಂಗಿಲ್ಲ, ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಎಲ್ಲ ಸಮುದಾಯದವರೆಗೂ ಸಮರ್ಪಕವಾಗಿ ನ್ಯಾಯ ಸಿಗಬೇಕು. ಯಾವ ಸಮುದಾಯಕ್ಕೂ ಅನ್ಯಾಯ ಆಗಕೂಡದು. ಇದು ನಮ್ಮ ಒಂದು
ಭಿನ್ನ ಆಯ್ದ ರಾಜ್ಯ ಸರ್ಕಾರಕ್ಕೆ ಅದನ್ನು ಚರ್ಚೆ ಮಾಡಿ ಪಬ್ಲಿಕ್ ಡೊಮೇನ್ ಅಂದ್ಬಿಟ್ಟು ಜಾರಿ ಮಾಡಿ. ಹಳೆ ಮೀಸಲಾತಿ ಜಾರಿ ಮಾಡಿದ್ರೆ ಇಲ್ಲ ಸಮಯ ಇರುತ್ತೆ, ಇದು ಆಗೋದಿಲ್ಲ ಅಂದ್ರೆ ಹಳೆ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನ ತುಂಬಿ, ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ತಮ್ಮೆಲ್ಲರಿಗೂ ಈ ದಿನದ ಪತ್ರಿಕಾಗೋಷ್ಠಿ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಈಗ ಮಾತಾಡಿದ್ದಾರೆ. ನಾನು ಶ್ರೀ ಬಸವನಾದಿದೇವ ಶರಣರು, ಜಗದ್ಗುರು ಛಲವಾದಿ ಗುರುಪೀಠ, ಚಿತ್ರದುರ್ಗ. ಪರಮ ಪೂಜ್ಯ ಸ್ವಾಮೀಜಿಗಳು ಈ ಇಶ್ಯೂ ಬಗ್ಗೆ ಇಲ್ಲಿ ತನಕ ಸಾದರಪಡಿಸಿದಂತಹ ವಿಷಯದಲ್ಲಿ ನಾನು ಕೂಡ ಒತ್ತಾಸೆಯಾಗಿ ಇದ್ದೇನೆ. ಕರ್ನಾಟಕದ ರಾಜ್ಯಾಂಗದ ಇತಿಹಾಸದಲ್ಲಿ ಇಡೀ ಭಾರತವೇ ತಿರುಗಿ ನೋಡುವಂಥ ಐತಿಹಾಸಿಕ ಪ್ರಮಾದವನ್ನು CM CS ಮಾಡಿದ್ದಾರೆ ಅಂತ ನಾನು ಆಪಾದನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಇದು ನನ್ನ ಸ್ವಂತ ಇಷ್ಟ ಅಲ್ಲ, ಅವರು ಮಾಡಿರೋ ಪ್ರಮಾದಕ್ಕೋಸ್ಕರ ನಾನು ಒಬ್ಬ ಪ್ರಜಾಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಪ್ರಮಾದಕ್ಕೋಸ್ಕರ ನಡೆಯಬಾರದ ಘಟನೆ ಈ ಇಶ್ಯೂ ಒಳ ಮೀಸಲಾತಿಯಲ್ಲಿ ನಡೆದಿರೋದ್ರಿಂದ ನಾನು ಈ ಆಪಾದನೆಯನ್ನ ನಡೆದಿರೋ ದೃಷ್ಟಿಯಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬಿಟ್ರೆ ರಾಜ್ಯಾಂಗದ ವಿಚಾರದಲ್ಲಾಗಲಿ ಸಂವಿಧಾನದ ವಿಷಯದಲ್ಲಾಗಲಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯರ ಮೇಲೆ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಯಾವುದೇ ಹಿತಾಸಕ್ತಿಗಳು ನನ್ನವು ಇಲ್ಲ. ಪರಮ ಪೂಜ್ಯ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ್ರು, ಕ್ಯಾಬಿನೆಟ್ಗೆ ಬರೋದಕ್ಕಿಂತ ಮುಂಚೆ ಒಂದು ಇಲಾಖೆ ಆಡಳಿತ ಸಂಸ್ಥೆ ಅದು ತನ್ನ ಒಪಿನಿಯನ್ ಅನ್ನ ಕೊಟ್ಟು ಈ ತರ ಇದೆ ಅಂತ ಪ್ರಸ್ತಾವನೆ ಸಲ್ಲಿಸಬೇಕಾದಂತ ಸಂದರ್ಭಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋವಷ್ಟೊತ್ತಿಗೆ AB ಹೇಗಾಗೋಗುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದು ಕಾರಣಕರ್ತರು ಯಾರು ಅಂತ ಒಂದು ಕೆಲಸ ಯಾರು ಮಾಡಿದ್ರು ತಪ್ಪೆ. ಮುಖ್ಯಮಂತ್ರಿ ಮಾಡಿದ್ರು ತಪ್ಪೇನೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಾಡಿದ್ರು ತಪ್ಪೇನೆ, ಇಲಾಖೆಯವರು ಮಾಡಿದ್ರು ಕೂಡ ತಪ್ಪೇನೆ. ಅಂತ ಒಂದು ದೊಡ್ಡ ಪ್ರಮಾದ ಇದು ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ರೆ, ಸಾಕ್ಷಿ ಆಧಾರಗಳನ್ನೇನಾದ್ರೂ ನಾವು ಪ್ರಸ್ತಾವನೆ ಮಾಡಿದ್ರೆ ಕಾಯಂ ಅಂದ್ರೆ ಜೈಲು ನಿವಾಸಿಗಳಾಗೋಗ್ಬಿಡ್ತಾರೆ. ಇಂಥ ಒಂದು ಪ್ರಮಾದ ನಡಿಬಾರ್ದಾಗಿತ್ತು. ಅದು ಪರಿಶಿಷ್ಟರ ವಿಷಯದಲ್ಲಿ, ಅಸ್ಪೃಶ್ಯರ ವಿಷಯದಲ್ಲಿ ನಡೆದಿದೆ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ. ಹಾಗೆ ಇದೊಂದು ಸಣ್ಣ ಸಮಸ್ಯೆ, ಇದು ಭಾರಿ ದೊಡ್ಡದಾದಂಥ ಸಮಸ್ಯೆ ಏನಲ್ಲ, ಬಹಳ ಚಿಕ್ಕ ಸಮಸ್ಯೆ. ನೋಡಿ, ಆಡಳಿತ ಯಂತ್ರ ಮುಖ್ಯಮಂತ್ರಿ ಅಂದ್ರೆ ಎಷ್ಟು ಅಸೆಟ್ ಇರುತ್ತೆ. IAS ಆಫೀಸರ್ಸ್, IPS ಆಫೀಸರ್ಸ್ ಇಂದ ಹಿಡಿದು ನೀತಿ ಆಯೋಗಗಳು ಅನ್ನೋಂಥವನ್ನೆಲ್ಲ ಸಲಹೆ ಕೊಡಕ್ ಮಾಡ್ಕೊಂಡವ್ರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಆಯೋಗಗಳೆಲ್ಲವೂ ರಚನೆ ಮಾಡುವಂತ ಇಚ್ಛಾಶಕ್ತಿ ಇದೆ. ಆ ಥರ ಎಲ್ಲ ಇದ್ರೂ ಕೂಡ ಕಳ್ಳ ಸುಳ್ಳ ಮಾತುಗಳು, ಕಳ್ಳ ಸುಳ್ಳ ಪೋಸ್ಟ್ಪೋನ್ಗಳು, ಒಂದು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದಕ್ಕೆ ನಾನಾದರೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ. ಇಂಥದ್ದಕ್ಕೆ ನಮ್ಮ ಗುರುಪೀಠ, ನಮ್ಮ ಸಮುದಾಯ ಯಾವತ್ತೂ ಕೂಡ ಸಹಕರಿಸಲ್ಲ. ಇಲ್ಲಿ ತನಕ ನಾವು ನಮ್ಮ ಪಕ್ಷ ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ಕೊಂತ ಬಂದಿರ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭಕ್ಕೆ ತಗೊಂಡ್ಬಂದಿಟ್ಟಿದ್ದಾರೆ. ಹಾಗೆ ಇದಕ್ಕೆ ನಾವು ನಮ್ಮ ಮಂತ್ರಿಗಳನ್ನೂ ನಾವು ಏನೋ ಬೆಂಬಲಿಸ್ತಾ ಇಲ್ಲ, ಅಥವಾ ಅವರು ಕೂಡ ಇದರಿಂದ ಹೊರಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾವಾಗಿದ್ರೂ ಅವರು ಸರಿಯಾದ ಇಚ್ಛಾಜ್ಞಾನ ಕ್ರಿಯಾಶಕ್ತಿಯನ್ನ ಸಮುದಾಯಕ್ಕೋಸ್ಕರ, ಒಂದು ಸಮಸ್ಯೆಗೋಸ್ಕರ ಅವರು ಉಪಯೋಗ ಆಗಲಿಲ್ಲ ಅಂತಂದ್ರೆ ಅಂಥದ್ದು ಆ ಜಾಗದಲ್ಲಿ ಯಾರಿದ್ರೂ ಕೂಡ ನಮ್ಮ ಗುರುಪೀಠ ಸಮುದಾಯ ಅವರಿಗೆ